ಜಂಕ್ ಫುಡ್ ನಿಮ್ಮನ್ನ ಒಂದೇ ದಿನದಲ್ಲಿ ಅನಾರೋಗ್ಯಕ್ಕೆ ಒಳಪಡಿಸೋದಿಲ್ಲ, ಆದರೆ ಒಂದು ದಿನ ನಿಮ್ಮ ದೇಹ, ನಿಮ್ಮ ಮೆದುಳು ಮತ್ತು ನಿಮ್ಮ ಬಿಸ್ನೆಸ್ ಮೇಲೆ ಪರಿಣಾಮ ಬೀರುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಮೊದಲು ಸಣ್ಣ ಬರ್ಗರ್, ಒಂದು ಪಿಜ್ಜಾ, ಒಂದು ಕೂಲ್ ಡ್ರಿಂಕ್, ನಾಳೆ ರಿಪೀಟ್, ಮತ್ತೆ ಮೀಟಿಂಗ್ ನಲ್ಲಿ ಫಾಸ್ಟ್ ಫುಡ್, ಪ್ರಯಾಣದಲ್ಲಿ ಸ್ನ್ಯಾಕ್ಸ್, ರಾತ್ರಿ ಆನ್ಲೈನ್ ಆರ್ಡರ್. ನಿಧಾನವಾಗಿ ಅದು ಟ್ರೀಟ್ ಅಲ್ಲ, ಒಂದು ಲೈಫ್ ಸ್ಟೈಲ್ ಆಗ್ಬಿಡುತ್ತೆ. ಮೊದಲ ದಿನ ಏನೂ ಆಗೋದಿಲ್ಲ, ಮೊದಲ ತಿಂಗಳು ಏನೂ ಅನ್ಸೋದಿಲ್ಲ. ಆಗ ಎಲ್ಲರೂ ಅಂದ್ಕೋತಾರೆ ನನ್ನ ಆರೋಗ್ಯ ಚೆನ್ನಾಗೇ ಇದೆ ಅಂತ. ಆದರೆ ಜಂಕ್ ಫುಡ್ ಹೊರಗಡೆ ಕಾಣಿಸುವ ದೇಹವನ್ನ ಮಾತ್ರ ಅಲ್ಲ, ಒಳಗಡೆ ಕೆಲಸ ಮಾಡುವ ಮೆದುಳನ್ನು ನಿಧಾನವಾಗಿ ವೀಕ್ ಮಾಡುತ್ತೆ. ಒಬ್ಬ ಬಿಸ್ನೆಸ್ ಮೆನ್ಗೆ ದಿನವಿಡೀ ಎನರ್ಜಿ ಬೇಕು, ಏಕಾಗ್ರತೆ ಬೇಕು, ವೇಗವಾಗಿ ಯೋಚನೆ ಮಾಡುವ ಶಕ್ತಿ ಬೇಕು. ಆದರೆ ಪ್ರತಿದಿನ ದೇಹಕ್ಕೆ ಕೆಟ್ಟ ಇಂಧನ ನೀಡಿದರೆ ಅದು ಅತ್ಯುತ್ತಮ ಕಾರ್ಯಕ್ಷಮತೆಯನ್ನ ಹೇಗೆ ನೀಡುತ್ತೆ? ಕಾರಿನ ಮೇಲೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಅದಕ್ಕೆ ಉತ್ತಮ ಇಂಧನ ಮಾತ್ರ ಹಾಕ್ತೀರಿ. ಆದರೆ 100 ಕೋಟಿಯಷ್ಟು ಮೌಲ್ಯ ಹೊಂದಿರುವ ನಿಮ್ಮ ದೇಹದ ಒಳಗಡೆ ಸಿಕ್ಕಿದ್ದನ್ನೆಲ್ಲ ಯಾಕೆ ಹಾಕ್ತೀರಿ? ನಿಧಾನವಾಗಿ ಆಯಾಸ ಹೆಚ್ಚಾಗುತ್ತೆ, ತೂಕ ಹೆಚ್ಚಾಗುತ್ತೆ, ನಡೆಯಲು ಕೂಡ ಸೋಮಾರಿತನ, ಮೆಟ್ಟಿಲು ಹತ್ತಿದ್ರೂ ಉಸಿರಾಟದ ಕಷ್ಟ, ಕೆಲಸದಲ್ಲಿ ಫೋಕಸ್ ಕಡಿಮೆ ಆಗುತ್ತೆ, ಮೀಟಿಂಗ್ನಲ್ಲಿ ಎನರ್ಜಿ ಇರೋದಿಲ್ಲ. ಇದು ಇವತ್ತು ನಿಮಗೆ ಅರ್ಥ ಆಗೋದಿಲ್ಲ, ನಾಳೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಒಂದು ಬರ್ಗರ್, ಒಂದು ಪಿಜ್ಜಾ ಒಂದು ದಿನದಲ್ಲಿ ಏನೂ ಮಾಡೋದಿಲ್ಲ. ಆದರೆ ವರ್ಷಗಳ ಕಾಲ ಮುಂದುವರಿಸಿದ ಅಭ್ಯಾಸ ಒಂದು ದಿನ ಡಾಕ್ಟರ್ ರಿಪೋರ್ಟ್ನಲ್ಲಿ ಕಾಣಿಸಬಹುದು. ಶುಗರ್, BP, ಫ್ಯಾಟಿ ಲಿವರ್, ಹಾರ್ಟ್ ಪ್ರಾಬ್ಲಮ್ಸ್. ಆಗ ನಿಮ್ಮ ಡಾಕ್ಟರ್ ಹೇಳ್ತಾರೆ ಇನ್ನು ಮುಂದೆ ಡಯಟ್ ಬದಲಿಸಬೇಕು ಅಂತ. ಆಗ ನೀವು ಯೋಚನೆ ಮಾಡ್ತೀರಿ, ಇದು ಮೊದಲೇ ಯಾಕೆ ಅರ್ಥ ಆಗ್ಲಿಲ್ಲ ಅಂತ. ನಿಮ್ಮ ಮಕ್ಕಳು, ಅಪ್ಪ ನೀವು ನಮ್ಮ ಜೊತೆ ಓಡಲು ಸಾಧ್ಯ ಆಗ್ತಿಲ್ಲ ಯಾಕೆ ಅಂತ ಕೇಳಿದಾಗ, ನಿಮ್ಮ ಎಂಪ್ಲಾಯೀಸ್, ಸರ್ ಮೊದಲಿನಂತೆ ಎನರ್ಜಿ ಇಲ್ಲ ಅಂತ ಹೇಳಿದಾಗ ನಿಮಗೆ ಒಂದು ಸತ್ಯ ಅರ್ಥ ಆಗುತ್ತೆ, ನಾನು ಫುಡ್ ತಿನ್ನಲಿಲ್ಲ, ನನ್ನ ಭವಿಷ್ಯವನ್ನೇ ನಿಧಾನವಾಗಿ ತಿಂದೆ ಅಂತ. ನೆನ್ಪಿಟ್ಕೊಳ್ಳಿ, ದೊಡ್ಡ ಬಿಸ್ನೆಸ್ ನಿರ್ಮಿಸಲು ದೊಡ್ಡ ಮೆದುಳು ಬೇಕು. ದೊಡ್ಡ ಮೆದುಳು ಕೆಲಸ ಮಾಡಲು ಆರೋಗ್ಯಕರ ದೇಹ ಬೇಕು. ನಿಮ್ಮ ಕಂಪನಿಯಲ್ಲಿ ಗುಣಮಟ್ಟವಿಲ್ಲದ ಕಚ್ಚಾ ವಸ್ತುಗಳಿಂದ ಹೇಗೆ ಉತ್ತಮ ಪ್ರಾಡಕ್ಟ್ ತಯಾರಿಸಲು ಸಾಧ್ಯ ಇಲ್ಲವೋ, ಅದೇ ರೀತಿ ಗುಣಮಟ್ಟವಿಲ್ಲದ ಆಹಾರದಿಂದ ಉತ್ತಮ ಜೀವನವನ್ನ ನಡೆಸಲು ಸಾಧ್ಯ ಇಲ್ಲ. ಸೊ ಇವತ್ತೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ರುಚಿಗಾಗಿ ಅಲ್ಲ, ಜೀವನಕ್ಕಾಗಿ ತಿನ್ನಿ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.